ನೋಟಿಸ್ ನೀಡಿರೋದು ಇದೇ ಮೊದಲಲ್ಲ, ಈಗಾಗಲೇ 3 ಬಾರಿ ನೋಟಿಸ್ ಕೊಟ್ಟಿದೆ. ಈ ಹಿಂದೆ 2 ಬಾರಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಯತ್ನಾಳ್ ಅವರು ಸಮಜಾಯಿಷಿಯನ್ನು ಕೊಟ್ಟಿದ್ರು, ಅದಕ್ಕೆ ಉತ್ತರವನ್ನು ಸಹ ಕೊಟ್ಟಿದ್ರು. ಆದ್ರೆ ಈಗ 3ನೇ ಬಾರಿ ಯತ್ನಾಳ್ ಅವರಿಗೆ ಹೈಕಮಾಂಡ್ ನೋಟಿಸ್ ಕೊಡ್ತಾ ಇದೆ. ಇನ್ನೂ ಉತ್ತರ ಕೊಟ್ಟಿಲ್ಲ, 72 ಗಂಟೆಗಳ ಗಡುವನ್ನು ಕೊಟ್ಟಿತ್ತು. ಈಗ ಅವರು ಉತ್ತರ ಕೊಡ್ತಾರಾ ಇಲ್ವೋ ಅಂತಕ್ಕಂಥದ್ದು ಸಹ ಪ್ರಶ್ನೆ ಆಗಿದೆ. ಯಾಕಂದ್ರೆ ಯತ್ನಾಳ್ ಅವರು ಹೇಳಿದ್ದಾರೆ, ನೋಟಿಸ್ ಬಂದಿಲ್ಲ, ಸಿಕ್ಕಿಲ್ಲ, ಬಂದರೂ ಸಹ ಉತ್ತರ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ನೋಟಿಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ಕರ್ನಾಟಕದಲ್ಲಿ ಇದ್ದಿಲ್ಲ, ಹೈದರಾಬಾದ್ನಲ್ಲಿದ್ದರು. ಹಾಗಾಗಿ ಅವರಿಗೆ ನೋಟಿಸ್ ತಲುಪಿದ್ದಿಲ್ಲ. ಆದರೆ ಈಗ ನೋಟಿಸ್ ಜಗಜ್ಜಾಹೀರಾಗಿದೆ, ಎಲ್ಲ ಕಡೆ ಗೊತ್ತಾಗಿದೆ. ಅದು ನೋಟಿಸ್ ಕೊಟ್ಟಾಗಲೇ ಗೊತ್ತಾಗಿದೆ, 72 ಗಂಟೆಗಳ ಗಡುವು ಅಂತ ಗೊತ್ತಾಗಿದೆ. ಆದರೆ ಯತ್ನಾಳ್ ಅವರು ನನಗೆ ನೋಟಿಸ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಈಗ 72 ಗಂಟೆಗಳ ಗಡುವು ಮುಗ್ದಿರೋದ್ರಿಂದ ಹೈಕಮಾಂಡ್ ಅಂಗಳದಲ್ಲಿ ಚೆಂಡು ಇದೆ. ಆ ಚೆಂಡನ್ನ ಗೋಲಿಗೆ ಒದಿತಾರ ಅಥವಾ ಫೀಲ್ಡಿಂದ ಹೊರಗೆ ಒದಿತಾರ, ಎಲ್ಲಿಗೆ ಕಳಿಸ್ತಾರೆ ಆ ಚೆಂಡನ್ನು ಅನ್ನೋದು ನೋಡಬೇಕಾಗಿದೆ. ಹೈಕಮಾಂಡ್ ಈಗ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. 72 ಗಂಟೆಗಳ ಗಡುವು ಮುಗಿತು, ಉತ್ತರ ಬಂದಿಲ್ಲ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದು ಎಲ್ಲರನ್ನೂ ಸಹ ಕುತೂಹಲ ಮೂಡುವಂತೆ ಮಾಡಿದೆ.